ನೋಡಿ ನೆಕ್ಸ್ಟ್ ಕ್ವಶನ್. ದ ರಿವಲ್ಯೂಷನ್ ಆ್ಯಂಡ್ ಟೈಮ್ ಆರ್ ರಿಲೇಟೆಡ್ ಬೈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆರ್ ಈಸ್ ಈಕ್ವಲ್ ಟು ಎ ಟಿ ಸ್ಕ್ವೇರ್ ಪ್ಲಸ್ ಬಿ ಟಿ ಪ್ಲಸ್ ಸಿ. ಎಸ್ಟಿಮೇಟ್ ದಿ ನಂಬರ್ ಆಫ್ ರಿವಲ್ಯೂಷನ್ ಫಾರ್ ಟೈಮ್ 3.5 ಯೂನಿಟ್ಸ್ ಗಿವನ್. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ ರಿವಲ್ಯೂಷನ್ ಮತ್ತು ಟೈಮ್ ಕೊಟ್ಟಿದ್ದಾರೆ. ಇದು 5 ಇದ್ದರೆ ಇದು 1.2, 10ಗೆ 1.6, 15ಗೆ 1.9 ಆ ಥರ ಕೊಟ್ಟಿದ್ದಾರೆ. ಯಾವ ಥರ ಮಾಡೋದಂದರೆ, ಇದು ಒಂದು ಕ್ವಶನ್ ನಂಬರ್ 4A. ಸಬ್ಜೆಕ್ಟ್ ಕೋಡ್ ಬಂದು BMAT 301, ಮಾಡ್ಯೂಲ್ 2 ಮಾಡ್ಯೂಲ್ ಕ್ವಶನ್ ಪೇಪರ್ 2. ಸ್ಟಾರ್ಟ್ ಮಾಡೋದು ಯಾವ ಥರ ಅಂದರೆ, ಮೇನ್ ಈ ಈಕ್ವೇಷನ್ನ ನೋಡಬೇಕು. ಇದಕ್ಕೆ ನಾರ್ಮಲ್ ಈಕ್ವೇಷನ್ಸ್ ಅಂತ ಬರ್ಕೋಬೇಕು. ನೋಡಿ, ದ ನಾರ್ಮಲ್ ಈಕ್ವೇಷನ್ಸ್ associated with r is equal to a t square plus bt plus c. r ಇಲ್ಲೇನು ಮಾಡಬೇಕು, ಆರ್ಗೆ ಸಮೇಷನ್ ಆಫ್ ಆರ್ ಅಂತ ಬರ್ಕೋಬೇಕು. ಎ ಇದಕ್ಕೆ ಸಮೇಷನ್ ಆಫ್ ಟಿ ಸ್ಕ್ವೇರ್ ಬರ್ಕೋಬೇಕು. ಬಿ ಇದಕ್ಕೆ ಸಮೇಷನ್ ಆಫ್ ಟಿ ಬರ್ಕೋಬೇಕು ಪ್ಲಸ್ ಎಮ್ ಸಿ. ಈಗ ಒಳಗಡೆ ಟಿ ಸೇರಿಸ್ಕೋಬೇಕು. ಟಿ ಆರ್ ಎ ಸಮೇಷನ್ ಆಫ್ ಟಿ ಕ್ಯೂಬ್ ಪ್ಲಸ್ ಬಿ ಸಮೇಷನ್ ಆಫ್ ಟಿ ಸ್ಕ್ವೇರ್ ಪ್ಲಸ್ ಎನ್ನ ತೆಗೆದ್ಬಿಟ್ಟು ಸಮೇಷನ್ ಆಫ್ ಟಿ ಹಾಕ್ಕೋಬೇಕು. ನೆಕ್ಸ್ಟ್ ಸಮೇಷನ್ ಆಫ್ ಟಿ ಸ್ಕ್ವೇರ್ ಆರ್ ಎ ಸಮೇಷನ್ ಆಫ್ ಟಿ ಪವರ್ 4 ಪ್ಲಸ್ ಬಿ ಸಮೇಷನ್ ಆಫ್ ಟಿ ಪವರ್ 3 ಪ್ಲಸ್ ಸಿ ಸಮೇಷನ್ ಆಫ್ ಟಿ ಸ್ಕ್ವೇರ್. ನೋಡಿ, ಈ ನಾರ್ಮಲ್ ಈಕ್ವೇಷನ್ಸಲ್ಲಿ ಟೇಬಲ್ ಬರೆದು ಇದ್ರದ್ದು ವ್ಯಾಲ್ಯೂ ಫೈಂಡ್ ಮಾಡಿ ಇಲ್ಲಿ ಸಪ್ರೇಟ್ ಮಾಡಬೇಕು. ನಾರ್ಮಲ್ ಈಕ್ವೇಷನಲ್ಲಿ ಸಮೇಷನ್ಸ್ ವ್ಯಾಲ್ಯೂ ಏನೇನು ಬೇಕು ನೋಟ್ ಮಾಡ್ಕೊಳ್ಳೋಣ. ನೋಡಿ, ಸಮೇಷನ್ ಆಫ್ ಆರ್ ಬೇಕು, ಸಮೇಷನ್ ಆಫ್ ಟಿ ಆರ್ ಬೇಕು, ಸಮೇಷನ್ ಆಫ್ ಟಿ ಸ್ಕ್ವೇರ್ ಆರ್ ಬೇಕು, ನೆಕ್ಸ್ಟ್ ಸಮೇಷನ್ ಆಫ್ ಟಿ ಸ್ಕ್ವೇರ್ ಬೇಕು, ಸಮೇಷನ್ ಆಫ್ ಟಿ ಬೇಕು, ಸಮೇಷನ್ ಆಫ್ ಟಿ ಕ್ಯೂಬು, ಸಮೇಷನ್ ಆಫ್ ಟಿ ಪವರ್ 4 ಮತ್ತು ಎನ್ ಅಂದರೆ ಇದು 1 2 3 4 5 6 7 ಅಂದರೆ ಡೇಟಾ ಕೊಟ್ಟಿರ್ತಾರಲ್ಲ ಅದು. ಈಗ ನೋಡಿ, ಇಲ್ಲಿ ಟೇಬಲ್ ಕ್ರಿಯೇಟ್ ಮಾಡ್ಕೊಬಿಡೋಣ. ಫಸ್ಟು ಆರು ಮತ್ತು ಟಿ ಬರ್ಕೊಳ್ಳೋಣ. ಆರ್ ಬಂದು ಆರ್ ಅಂದರೆ ರಿವಲ್ಯೂಷನ್ನು. ಆರ್ ಈಸ್ ಬೇಕಾದ್ರೆ ರಿವಲ್ಯೂಷನ್ ಅಂತ ಬರ್ಕೋಬಿಡಿ. ಟಿ ಅಂದರೆ ಟೈಮ್. ಇಲ್ಲೇನೇನು ಬೇಕು ಸಮೇಷನ್ ನೋಡಿ. ಟಿ ಆರ್ ಬೇಕು, ಆಮೇಲೆ ಟಿ ಆರು, ಆಮೇಲೆ ಟಿ ಸ್ಕ್ವೇರ್ ಆರು, ಆಮೇಲೆ ಟಿ ಆರು ಟಿ ಸ್ಕ್ವೇರ್ ಆರು, ಆಮೇಲೆ ಒಂದು ಟಿ ಸ್ಕ್ವೇರ್ ಟಿ ಕ್ಯೂಬ್, ಟಿ ಪವರ್ 4. ಇಲ್ಲಿ ಆರ್ ಅಂದರೆ ಇದು 5 10 15 20 25 30 35. ಟಿ ಬಂದು 1.2 1.6 1.9 2.1 2.4 2.6 3. ಈಗ ನೋಡಿ, ಇಲ್ಲಿ ಟಿ ಅಂದರೆ ಎಕ್ಸ್ ಅಂದ್ಕೊಡಿ. ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡೋಣ, ಟಿನ ಎಕ್ಸ್ ಅಂದ್ಕೊಳ್ಳೋಣ, ಆರ್ನ ವೈ ಅಂದ್ಕೊಳ್ಳೋಣ. ಇಲ್ಲಿ ಎಕ್ಸ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಟಿ, ವೈ ಅಂದರೆ ಆರ್. ನೋಡಿ, ವೈ ಬರೋದು ಲೆಫ್ಟಲ್ಲಲ್ವಾ, ಅದಕ್ಕೆ ವೈ ಅಂದರೆ ಆರು, ಎಕ್ಸ್ ಅಂದರೆ ಟಿ ಅಂದ್ಕೊಳ್ಳಿ. ಈಗೇನು ಬೇಕು ಇದು ಅಂದ್ಕೊಳ್ಳಿ. ಅರ್ಥ ಆಗ್ತಿದೆ ಅಸಂಪ್ಷನ್ನು. ಈಗ ಕ್ಯಾಲ್ಸಿಲಿ ಏನು ಟೈಪ್ ಮಾಡಬೇಕಂದ್ರೆ, ನೀವು ಇದರ ಫೋರ್ಕು ಬರೆಯೋಕ್ಕೆ ಹೋಗ್ಬಿಡಿ.
ನೋಡಿ ಟಿ ಆರ್ ಬೇಕು ಅಂದರೆ ಎಕ್ಸ್ ವೈ ಬೇಕು ಕೋಲನ್, ಟಿ ಸ್ಕ್ವೇರ್ ಆರ್ ಬೇಕು ಅಂದರೆ ಎಕ್ಸ್ ಸ್ಕ್ವೇರ್ ವೈ, ಟಿ ಸ್ಕ್ವೇರ್ ಬೇಕು ಅಂದರೆ ಎಕ್ಸ್ ಸ್ಕ್ವೇರ್, ಟಿ ಕ್ಯೂಬ್ ಬಂದರೆ ಎಕ್ಸ್ ಕ್ಯೂಬ್, ಟಿ ಪವರ್ 4 ಅಂದರೆ ಎಕ್ಸ್ ಪವರ್ 4 ಬೇಕು. ಈ ಥರ ಕ್ಯಾಲ್ಸಿಲಿ ಟೈಪ್ ಮಾಡ್ತೀವಿ ನೋಡಿ. ಶಿಫ್ಟ್ ಎ ಸಿ ಹೊತ್ತು ಶಿಫ್ಟು 9 3 ಫಸ್ಟ್ ಎಕ್ಸ್ ವೈ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಆಲ್ಫಾ ಎಸ್ ಟಿ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಸ್ಕ್ವೇರ್ ಆಲ್ಫಾ ಎಸ್ ಟಿ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಸ್ಕ್ವೇರ್ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪವರ್ 3 ಆಲ್ಫಾ ಇಂಟೆಗ್ರಲ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಪವರ್ 4 ಕ್ಯಾಲ್ಕುಲೇಟ್. ಇಲ್ಲಿ ನಾನೇನಂದರೆ ಎಕ್ಸ್ ಅಂದರೆ ಟಿ ವ್ಯಾಲ್ಯೂ, ಟಿ ಎಷ್ಟು 1.2, ವೈ ಅಂದರೆ 5 6 ಇಲ್ಲಿ ಬರೀಬೇಕು. ಇದು ಆನ್ಸರ್ ಒಂದು 7.2 1.44 1.728 2.076. ಈಗ ನೋಡಿ ಎಕ್ಸ್ ಅಂದರೆ 10, ಎಕ್ಸ್ ಅಂದರೆ ಟಿ ವ್ಯಾಲ್ಯೂ 1.6 ಹುಷಾರಾಗಿ ಹೊಡೀರಿ. ಎಕ್ಸ್ ಅಂದರೆ ಟಿ ವ್ಯಾಲ್ಯೂ, ವೈ ಅಂದರೆ ಆರ್ ವ್ಯಾಲ್ಯೂ 16 25.6 2.56 4.096 6.5536 ಎಕ್ಸ್ ಅಂದರೆ ಏನು 1.9, ವೈ ಅಂದರೆ 15 28.5 54.15 3.61 6.859 13.0321 x ಬಂದು 2.1, y is 20 42 88.2 4.41 9.261 19.4481 x ಅಂದರೆ 2.4, y ಅಂದರೆ 25 60 44 5.76 13.824 33.1776 next x ಅಂದರೆ 2.6, y ಅಂದರೆ 30 78
202.8. 6.76. 17.576. 45.6976. Next, x under 3, y under 35, 105, 315, 9, 27, 81. ನೋಡಿ, ಇಷ್ಟ ಆದ ತಕ್ಷಣ ಏನು ಮಾಡಿ, ಇದರದ್ದು ಸಮೇಷನ್ನ ಫೈಂಡ್ ಮಾಡಬೇಕು. ಸಮೇಷನ್ನ ಫೈಂಡ್ ಮಾಡೋಕ್ಕೆ ಏನು ಮಾಡಿ, ಮೋಡ್ ಸ್ಟ್ಯಾಟ್ 3, ಅದರಲ್ಲಿ 2 ಸೆಲೆಕ್ಟ್, 2 ಬೇಡ, ಮೋಡ್ ಸ್ಟ್ಯಾಟ್ 3, ಅದರಲ್ಲಿ 3 ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಎ ಪ್ಲಸ್ ಬಿ ಅಂದರೆ ಎ ಬಿ ಸಿ 3 ಇರೋದ್ರಿಂದ 2 ಸೆಲೆಕ್ಟ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ, 3 ಸೆಲೆಕ್ಟ್ ಮಾಡಿ, ಸರಿನಾ? ಇಲ್ಲೇನು ಮಾಡಬೇಕು, ಇನ್ನು ಎಕ್ಸ್ ವ್ಯಾಲ್ಯೂನ ಟಿ ವ್ಯಾಲ್ಯೂ ಇದು ಏನಿದೆ ಅದು ನೋಡಿ, 1.2, 1.6, 1.9, 2.1, 2.4, 2.6, 3. ಆಮೇಲೆ ನೋಡಿ 1.2ಗೆ 5, 10, 15, 20, 25, 30, 35. ಎ ಸಿ ಶಿಫ್ಟು 1, 3. ಸಮೇಷನ್ ಆಫ್ ಟಿ ಮಾಡಬೇಕು ಫಸ್ಟು, ಅಂದರೆ 2. ಸಮೇಷನ್ ಆಫ್ ಟಿ ಬಂದು 14.8. ಯಾವುದಾದ್ರೂ ಫಸ್ಟ್ ಮಾಡಿ. ಇಲ್ಲಿ ಸಮೇಷನ್ ಆಫ್ ಟಿ ಅಂದರೆ ಸಮೇಷನ್ ಆಫ್ ಎಕ್ಸ್ 14.8. ಇದು ಸಮೇಷನ್ ಆಫ್ ವೈ. ಶಿಫ್ಟು 1, 3. ಸಮೇಷನ್ ಆಫ್ ವೈ ಎಲ್ಲಿದೆ, 4, 140. ಇದು ಟಿ ಆರ್ ಅಂದರೆ ಎಕ್ಸ್ ವೈ, ಸಮೇಷನ್ ಆಫ್ ಎಕ್ಸ್ ವೈ. ಎ ಸಿ ಹೊಡೆದು ಶಿಫ್ಟು 1, 3. ಸಮೇಷನ್ ಆಫ್ ಎಕ್ಸ್ ವೈ ಅಂದರೆ 5, 335.5. ಇದು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈ. ಎ ಸಿ ಹೊಡೆದು ಶಿಫ್ಟು 1, 3. ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಎಲ್ಲಿ ಬರುತ್ತೆ, 7, 836.95. ಆಮೇಲೆ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಶಿಫ್ಟು 1, 3. ಎಕ್ಸ್ ಸ್ಕ್ವೇರ್ ಎಲ್ಲಿ ಬರುತ್ತೆ, 1, 33.54. ನೆಕ್ಸ್ಟ್ ಸಮೇಷನ್ ಆಫ್ ಟಿ ಕ್ಯೂಬ್ ಅಂದರೆ ಶಿಫ್ಟು 1, 3. ಎಕ್ಸ್ ಕ್ಯೂಬ್ ಎಲ್ಲಿ ಬರುತ್ತೆ, 6, 80.344. ಫೈನಲ್ ಟಿ ಪವರ್ 4 ಅಂದರೆ ಎಕ್ಸ್ ಪವರ್ 4 ಶಿಫ್ಟು 1, 3, 8 into 200.9826. ಇಷ್ಟ ಆದ ತಕ್ಷಣ ಏನು ಮಾಡಬೇಕು, ನಾರ್ಮಲ್ ಈಕ್ವೇಷನ್ಸ್ ಬಿಕಮ್ಸ್ ಅಂತ ಬರ್ಕೋಬೇಕು. ನಾರ್ಮಲ್ ಈಕ್ವೇಷನ್ಸ್ ಬಿಕಮ್, ಇಲ್ಲಿ ಸಮೇಷನ್ ಆಫ್ ಆರ್ ಅಂದರೆ 140 ಈಸ್ ಈಕ್ವಲ್ ಟು ಎ ಸಮೇಷನ್ ಆಫ್ ಟಿ ಸ್ಕ್ವೇರ್ ಅಂದರೆ 33.54 ಪ್ಲಸ್ ಬಿ ಸಮೇಷನ್ ಆಫ್ ಟಿ ಅಂದರೆ 14.8 ಪ್ಲಸ್ ಎನ್ ಸಿ ಅಂದರೆ 1, 2, 3, 4, 5, 6, 7, 7C. ನೆಕ್ಸ್ಟ್ ಸಮೇಷನ್ ಆಫ್ ಟಿ ಆರ್ ಎಷ್ಟು, 335.5 ಎ ಇಂಟು ಸಮೇಷನ್ ಆಫ್ ಟಿ ಕ್ಯೂಬ್ ಎಷ್ಟು, 80.344 ಪ್ಲಸ್ ಬಿ ಇಂಟು ಸಮೇಷನ್ ಆಫ್ ಟಿ ಸ್ಕ್ವೇರ್ ಎಷ್ಟು, 33.54 ಪ್ಲಸ್ ಸಿ ಇಂಟು ಸಮೇಷನ್ ಆಫ್ ಟಿ ಎಷ್ಟು, 14.8. ನೆಕ್ಸ್ಟ್ ಸಮೇಷನ್ ಆಫ್ ಟಿ ಸ್ಕ್ವೇರ್ ಆರ್ ಬಂದು 836.95
A into summation of t power 4 raised to 200.9826 plus B into summation of t cube raised to 80.344 plus C into summation of t square raised to 33.54. ಇಲ್ಲೇನು ಮಾಡಬೇಕು ಮೋಡ್ ಈಕ್ವೇಷನ್ 5 ಅದರಲ್ಲಿ 2 ಸೆಲೆಕ್ಟ್ ಮಾಡಿ 33.54 14.8 7 140 next 80.344 33.54 14.8 335.5 next 200.9826 80.344 33.54 36.95 ಈಕ್ವಲ್ ಹೊಡೆದ್ರೆ ಆನ್ ಸಾಲ್ವಿಂಗ್ ಅಂತ ಹೊಡೆದು ಇದು 4 ಡಿಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟ್ ಟು ಮೋಡ್ 6 4 ಎ ಬಂದು 0.6646 ಬಿ ಬಂದು 14.7795 ಸಿ ಬಂದು -14.4322 4322 therefore r is equal to r ನ ಬರೀಬೇಕು at square plus bt plus cl a ಎಷ್ಟು 0.6646 t square plus bt ಎಷ್ಟು 14.7795 t plus c ಅಂದರೆ -14.4322. ಈಗ ನೋಡಿ ಅವ್ರಿಗೆ ಏನು ಕೇಳಿದ್ದಾರೆ ಅದಾದ ತಕ್ಷಣ ಎಸ್ಟಿಮೇಟೆಡ್ ನಂಬರ್ ಆಫ್ ರಿಲೇಷನ್ ಅಂದರೆ ಆರ್ ಫೈಂಡ್ ಮಾಡಿ ಫಾರ್ ಟೈಮ್ ಟಿ ಈಸ್ ಈಕ್ವಲ್ ಟು 3.5 minutes. ಇಫ್ ಬೇಡ ವೆನ್ ಟಿ ಈಸ್ ಈಕ್ವಲ್ ಟು 3.5 ಆರ್ ಈಸ್ ಈಕ್ವಲ್ ಟು ಇಲ್ಲಿ ಟಿ ಜಾಗದಲ್ಲಿ 3.5 ಹಾಕಿ ಇದನ್ನ ಕ್ಲಿಯರ್ ಮಾಡಿಕೊಡಿ. ಶಿಫ್ಟ್ ಟು 93 ನೋಡಿ 0.6646 ಟಿ ಅಂದರೆ 3.5 ಹೋಲ್ ಸ್ಕ್ವೇರ್ ಆಮೇಲೆ ಪ್ಲಸ್ 14.7795 ಟಿ ಅಂದರೆ 3.5 ಮೈನಸ್ ಅಥವಾ ಪ್ಲಸ್ ಆಫ್ ಹೆಂಗಿದೆ ಹಂಗೆ ಅವರಿಗೆ -14.4322 ಟಿ ಜಾಗದಲ್ಲಿ 3.5 ಹಾಕಿದ್ರೆ ಆನ್ಸರ್ ಏನು ಬರ್ತಾ ಇದೆ 45.4374 ಅಂದರೆ ಅಪ್ರಾಕ್ಸಿಮೇಟ್ಲಿ 45 revolutions when time is 3.5. Thank you. Please like, share and subscribe.